ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಮದುವೆ ಇದೆ, ಸೊ ಹೊರಟಿದ್ವಿ. ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮುದ್ದು ಗೊಂಬೆ ಅಂತ ಹೇಳಿ ನೋಡಿ ಹೇಳಿ. ಹಾಯ್ ಫ್ರೆಂಡ್ಸ್, ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಮೊದಲಿಗೆ ಒಂದು 5 ಮೊಟ್ಟೆಯನ್ನು ತಗೊಂಡು ಈ ರೀತಿ ನೀಟಾಗಿ ಬೀಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಆಗಿರಬೇಕು. ಈಗ ನಾನು ಒಂದು ಬಾಣಲಿಯನ್ನು ತಗೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕೊತಾ ಇದ್ದೀನಿ. ಮೊಟ್ಟೆ ಫ್ರೈ ಆಗೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಮಾತ್ರ ಹಾಕೊಳ್ಳಿ. ನೋಡಿ, ನಾನು ಇಷ್ಟು ಎಣ್ಣೆಯನ್ನು ಹಾಕೊಂಡು ಈಗ ಬಾಣಲಿಗೆ ಕ್ಲೀನಾಗಿ ಎಣ್ಣೆಯನ್ನು ಸವರ್ಕೊತಾ ಇದ್ದೀನಿ. ನಂತರ ನಾನು ಏನು ಬೀಟ್ ಮಾಡಿ ಇಟ್ಕೊಂಡಿದ್ದೆ ಆ ಮೊಟ್ಟೆಯನ್ನು ಹಾಕೊತಾ ಇದ್ದೀನಿ. ನೀವು ಮೊಟ್ಟೆ ಹಾಕುವಾಗ ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ಈಗ ನಾನು ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಅದನ್ನು ಮಿಕ್ಸಿಂಗ್ ಕೊಡ್ತಾ ಇದ್ದೀನಿ. ಅದು ನೀಟಾಗಿ ನಾವು ಖಾರದ ಪುಡಿ ಉಪ್ಪು ಏನು ಹಾಕಿದ್ವಿ ಅದು ಮೊಟ್ಟೆಗೆಲ್ಲ ಹಿಡಿಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸಬೇಕು. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು, ಅಂದರೆ ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಮೊಟ್ಟೆಯಲ್ಲಿ ಏನೇ ಒಂಥರ ಸ್ಮೆಲ್ ಇದ್ದರೂ ಸಹ ಅದು ಸ್ಮೆಲ್ ಬರೋದಿಲ್ಲ. ಅದರಿಂದಾಗಿ ನಾವು ಅರಿಶಿಣವನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಗ್ಗು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಫ್ರೈ ಆದಂತಹ ಈ ಮೊಟ್ಟೆಯನ್ನು ಬೇರೆ ಬೌಲಿಗೆ ಹಾಕ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದ ನಂತರ ನಾನು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂಚೂರು ಫ್ರೈ ಆಗ್ತಿದ್ದಂಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ಹಾಕೋಬಾರ್ದು. ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಂತರ ಒಂದು 3 ಹಸಿಮೆಣಸನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಇವೆಲ್ಲ ತುಂಬ ಫ್ರೈ ಆಗೋದು ಬೇಡ, ಮೀಡಿಯಮ್ ಫ್ರೈ ಆದರೆ ಸಾಕು. ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಂತಹ ಆನಿಯನ್ ಅಂದರೆ ಈರುಳ್ಳಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನು ಬಿಸಿ ಬಿಸಿಯಾಗಿ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಒಂದು ಸ್ವಲ್ಪ ಹಬೆ ಹೋಗಲಿ ಅಂತ ಹೇಳಿ ಮುಚ್ಚಳ ಓಪನ್ ಮಾಡಿ ಇಟ್ಟಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ನಾವು ಮೊಟ್ಟೆಗೆ ಉಪ್ಪು ಹಾಕಿರೋದ್ರಿಂದ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಬೇಕಾಗತ್ತೆ. ನಂತರ ನಮಗೆ ಎಷ್ಟು ಫ್ರೈಡ್ ರೈಸ್ ಬೇಕು ಅಷ್ಟು ರೈಸನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಕೊಡ್ಕೊತಾ ಇದ್ದೀನಿ. ಈಗ ಅದಕ್ಕೆ 2 ಸ್ಪೂನಷ್ಟು ವಿನಿಗರನ್ನು ಹಾಕ್ಕೊತಾ ಇದ್ದೀನಿ. ಹಾಗೂ ಡಾರ್ಕ್ ಸೋಯಾ ಸಾಸನ್ನು ಸಹ ಒಂದು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಂತರ ಗ್ರೀನ್ ಚಿಲ್ಲಿ ಸಾಸನ್ನು 2 ಸ್ಪೂನಷ್ಟು, ರೆಡ್ ಚಿಲ್ಲಿ ಸಾಸನ್ನು ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಚಾಟ್ ಮಸಾಲವನ್ನು ಸ್ವಲ್ಪ ಮತ್ತು ಗರಂ ಮಸಾಲವನ್ನು 1 ಸ್ಪೂನಷ್ಟು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ತಾ ಇದ್ದಾಗಲೇ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಅಂತ ಹೇಳಿ. ಹಾಗೆ ನಾವೀಗಾಗಲೇ ಏನು ಮೊಟ್ಟೆಯನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಆ ಮೊಟ್ಟೆಯನ್ನು ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಈ ರೀತಿಯಾಗಿ ಮೊಟ್ಟೆಯನ್ನು ಎಕ್ಸ್ಟ್ರಾ ಫ್ರೈ ಮಾಡಿ ಹಾಕ್ತಾ ಇರೋ ರೀಸನ್ ಏನು ಅಂದರೆ ನಾವು ಒಗ್ಗರಣೆ ಜೊತೆಗೂ ಸಹ ಹಾಕಿ ಫ್ರೈ ಮಾಡ್ಬೋದು, ಬಟ್ ಅದು ಮೊಟ್ಟೆಗಳು ತಿನ್ನೋದಕ್ಕೆ ಸಿಗೋದಿಲ್ಲ, ಹಾಗೆ ಮಿಕ್ಸ್ ಆಗಿಬಿಡುತ್ತೆ. ಬಟ್ ನಾವು ಈ ರೀತಿಯಾಗಿ ಎಕ್ಸ್ಟ್ರಾ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರೈಡ್ ರೈಸ್ ತಿನ್ನುವಾಗ ಅದ್ರ ಜೊತೆಗೆ ಮೊಟ್ಟೆ ಸಹ ಸಿಗ್ತಾ ಹೋಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಮ್ಮೆ ಈ ರೀತಿಯಾಗಿ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಕೊಟ್ಟು ಎತ್ತಿಟ್ಕೊಂಡ್ರೆ ನಿಜ ಮನೆ ತುಂಬ ಫ್ರೈಡ್ ರೈಸ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ನಾನು ಮತ್ತು ರಘು ಎಲ್ಲಿಗೆ ಹೊರಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಮ್ಮ ರಿಲೇಟಿವ್ ಮನೆಯಲ್ಲಿ ಒಂದು ಮದುವೆ ಇತ್ತು. ಸೊ ನಾನು ಮತ್ತು ರಘು ರೆಡಿ ಆಗಿಬಿಟ್ಟು ಎನ್ನಾರ್ಪುರ ತಾಲೂಕಿನಲ್ಲಿರುವಂತಹ ಮಡಬೂರು ಎಂಬ ಊರಿನಲ್ಲಿ ಮದುವೆ ಇದೆ. ಸೊ ಹೊರಟಿದ್ವಿ. ಅಷ್ಟೊತ್ತಿಗೆ ಅಕ್ಕ ಫೋನ್ ಮಾಡಿದ್ಲು, ನಾವು ಸಹ ಹೋಗ್ತಾ ಇದ್ದೀವಿ, ಏನಕ್ಕೆ 2 ವೆಹಿಕಲ್ಲು, ನೀವು ನಮ್ಮ ಜೊತೆಗೆ ಬನ್ನಿ ಅಂತೇಳಿ. ತಕ್ಷಣ ನಾವು ಅಲ್ಲೇ ಒಂದು ಸೈಡಲ್ಲಿ ನಮ್ಮ ವೆಹಿಕಲನ್ನು ಪಾರ್ಕಿಂಗ್ ಮಾಡಿ ಅವ್ರ ಜೊತೆ ಕಾರಲ್ಲಿ ಹೊರಟ್ವಿ. ಕಾರಲ್ಲಿ ಹೋಗುವಾಗ ನಾನು ಅಕ್ಕ ದಾರಿ ಉದ್ದಕ್ಕೂ ಸೆಲ್ಫಿ ತಕ್ಕೊಂಡು ವಿಡಿಯೋ ಮಾಡಿಕೊಂಡು ಎಂಜಾಯ್ ಮಾಡ್ಕೊತಾನೆ ಹೋದ್ವಿ. ಹಾಗೆ ಮಾತುಕತೆನೂ ಮುಂದುವರೆದಿತ್ತು. ಅಂತೂ ಇಂತೂ ಚೌಟ್ರಿ ಬಂತು. ಚೌಟ್ರಿಗೆ ಕಾಲಿಡ್ತಾ ಇದ್ದ ಹಾಗೆ ನಮಗೆ ಬಹಳ ಖುಷಿ. ಯಾಕಂದರೆ ನಮಗೆ ಗೊತ್ತಿರುವಂತಹ ಎಲ್ಲ ರಿಲೇಟಿವ್ಸ್ ಬಂದಿರ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಆಗಿರುವಾಗಲೇ ನಮ್ಮಮ್ಮ ನನ್ನನ್ನು ಮತ್ತು ನಮ್ಮ ಭಾವ, ನಮ್ಮ ರಘು ಎಲ್ಲರನ್ನೂ ಕರ್ಕೊಂಡು ತಿಂಡಿಗೆ ಬಂದರು. ಅಕ್ಕ ನಾನು ತಿಂಡಿ ತಿನ್ನಲ್ಲ ಅಂದ್ಲು. ನಾವು 3 ಜನ ಅಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಒಳ್ಳೆ ಪಲಾವ್ ಮಾಡಿದ್ರು, ಮೊಸರು ಬಜ್ಜಿ ಮಾಡಿದ್ರು, ಅದನ್ನು ಸವಿದು ಈಗ ನಾವು ಬಂದಿದ್ದು ಚೌಟ್ರಿ ಮುಂಭಾಗಕ್ಕೆ. ಯಾಕೆ ಅಂದರೆ ನಾವು ಹುಡುಗಿ ಮನೆ ಕಡೆಯವರು. ಈಗ ಹುಡುಗನನ್ನು ಕಾಲು ತೊಳೆದು ಬರಮಾಡ್ಕೋಬೇಕು. ಸೊ ನಾವೆಲ್ಲ ವೆಯ್ಟಿಂಗಲ್ಲಿ ನಿಂತಿದ್ದೀವಿ. ಹುಡುಗಿ ತಂಗಿ
ಈಗ ನೀರನ್ನು ಇಟ್ಕೊಂಡು ಕಾಲು ತೊಳೆಯೋಕ್ಕೆ ಸಿದ್ಧರಾಗಿದ್ದಾರೆ. ಈಗ ಹುಡುಗನ ಮನೆ ಕಡೆಯವರು ಬಂದರು. ಅವರಿಗೊಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಈಗ ಆ ಹುಡುಗನ ಕಾಲು ತೊಳೆದು ಅಲ್ಲೊಂದು ಸ್ವಲ್ಪ ಆಟ ಆಡಿಸಿ ತಂಗಿಗೆ ಸ್ವಲ್ಪ ದುಡ್ಡನ್ನು ಕೊಡಿಸಿ ನಂತರ ನಾವು ಹುಡುಗನನ್ನು ಒಳಗಡೆ ಕರ್ಕೊಂಡು ಹೊರಟ್ವಿ. ಅಂತೂ ಎಲ್ಲ ಶಾಸ್ತ್ರಗಳು ಮುಗಿದು ಮಾಂಗಲ್ಯ ಧಾರಣೆ ಆಗಿ ಧಾರೆ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಈಗ ನಾನು ಮತ್ತು ರಘು ಹೋಗಿ ಹಾಗೆ ಧಾರೆ ಎರೆದು ಅವರಿಬ್ಬರಿಗೂ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ನಾವು ಅವರಿಬ್ಬರಿಗೆ ಆಶೀರ್ವಾದವನ್ನು ಮಾಡಿ ಹಾಗೆ ಅವರನ್ನು ಮಾತಾಡಿಸ್ಕೊಂಡು ಚೌಟ್ರಿಯಿಂದ ಹೊರಗಡೆ ಬಂದ್ವಿ. ಈಗ ನೆಕ್ಸ್ಟ್ ಪ್ರೋಗ್ರಾಮು ರಿಸೆಪ್ಷನ್ಗೆ ಹುಡುಗ ಹುಡುಗಿ ರೆಡಿ ಆಗೋ ತನಕ ನಾವೇನು ಮಾಡೋದು ಅಂತ ಹೇಳಿ ಹಾಗೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ನನಗೆ ಸಿಕ್ಕಿದ್ದು ನಿಶ್ಚಿತಕ್ಕ. ಇವರು ನಮ್ಮ ಅಕ್ಕನ ಫ್ರೆಂಡು. ಅವರು ಅಲ್ಲೇ ಪಕ್ಕದಲ್ಲಿ ಅಂಗಡಿಯನ್ನು ಇಟ್ಕೊಂಡು ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ಆ ಅಂಗಡಿಯಲ್ಲಿ ನಾವು ಒಂದಷ್ಟು ಜ್ಯೂಸು ಕಾಫಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಕುಡಿದ್ವಿ. ಅದನ್ನು ನನಗೆ ಕುಡಿಸಿದ್ದು ಜ್ಯೂಸು ಇವನೇ ನನ್ನ ತಮ್ಮ. ಅವನು ನನಗೆ ಅಕ್ಕ ಅಂತ ಕರಿತಾನೆ. ಬಟ್ ಸಂಬಂಧಗಳಲ್ಲಿ ನೋಡಬೇಕು ಅಂದರೆ ಅವನು ನನಗೆ ಮಗ ಆಗಬೇಕು, ಅಂದರೆ ಚಿಕ್ಕಮ್ಮ ಆಗಬೇಕು. ನಾನು ಅವನಿಗೆ ಅಲ್ಲಿ ಸಣ್ಣದಾಗಿ ಪುಟ್ಟದಾಗಿ ನಿಂತಿದೆಯಲ್ಲ ಅವನು ಅವನ ಮಗ. ಈಗ ಅಕ್ಕ ಸಹ ಬಂದ್ಲು. ನಿಶ್ಚಿತಕ್ಕನ ಹತ್ರ ಒಂದಷ್ಟು ಹರಟೆ ಹೊಡೆದು ಮಾತುಕತೆ ಆಯಿತು. ತುಂಬ ದಿನಗಳ ನಂತರ ಅಕ್ಕನಿಗೆ ಅವರು ಸಿಕ್ಕಿರೋದ್ರಿಂದ ಅಕ್ಕನಿಗಂತೂ ತುಂಬ ಖುಷಿ ಆಯಿತು. ಅಂತೂ ಇಂತೂ ನಾನು ರಘು ಅಲ್ಲಿ ಜ್ಯೂಸ್ ಕುಡಿದು ಹಾಗೆ ಮುಂದೆ ಬರುವಾಗ ಸೆಲ್ಫಿ ತೊಗೊಳ್ತಾ ಅವರು ರಘು ರೇಗಿಸ್ತಾ ಇದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಬಿಡು ಸಾಕು ಅಂತ ಹೇಳಿ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಮುಂದೆ ಬಂದರೆ ಇಲ್ಲಿ ಸಿಕ್ಕಿದ್ದು ನಮ್ಮ ಮಾವನ ಮಗಳು, ಅಮ್ಮನ ಅಣ್ಣನ ಮಗಳು ಮಂಜುಳಕ್ಕ. ಇವಳ ಜೊತೆಗೆ ಮಾತಾಡಿಸ್ಕೊಂಡು ನಂತರ ಇಲ್ಲಿ ಸಿಕ್ಕಿದ್ದು ಮಂಜಣ್ಣ ಮತ್ತು ಮಮತಾ. ಇವರಿಬ್ರು ಸಹ ನಮ್ಮ ದೊಡ್ಡಮ್ಮನ ಮಕ್ಕಳು. ಹಾಗೆ ಮಮತಾನ ಹಸ್ಬೆಂಡ್ ಸಹ ಇದ್ದರು, ಅವರನ್ನು ಸಹ ಮಾತಾಡ್ಸ್ಕೊಂಡ್ವಿ. ಮತ್ತು ನಮ್ಮ ಅಪ್ಪನ ಪ್ರೀತಿಯ ಮಗ ಇವನು ಮಂಜಣ್ಣ. ಇವ್ರನ್ನೆಲ್ಲ ನೋಡಿದಾಗ ನಮ್ಮ ಅಪ್ಪಾಜಿ ಹಾಗೆ ಕಣ್ಮುಂದೆ ಬಂದು ಹೋಗ್ತಾರೆ. ಬಟ್ ಇವಾಗ ಅವರಿಲ್ಲ. ಬಟ್ ಅವರ ನೆನಪುಗಳು ನಮ್ಮೊಂದಿಗೆ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೆ ಇವರ 3 ಜನನ್ನು ಮಾತಾಡಿಸ್ಕೊಂಡು ನಾವು ಮುಂದಕ್ಕೆ ಹೊರಟಿದ್ದು ಊಟಕ್ಕೆ. ಈ ದಿನ ಊಟಕ್ಕೆ ಮದುವೆಯಲ್ಲಿ ನಾನ್ ವೆಜ್ಜು ಮತ್ತು ವೆಜ್ಜು ಎರಡೂ ಇತ್ತು. ನಾವು ನಾನ್ ವೆಜ್ ಊಟದ ಹತ್ರ ಬಂದು ಕುತ್ಕೊಂಡಿದ್ವಿ. ಅಂತೂ ಊಟ ಬಡಿಸೋದಕ್ಕೆ ಶುರು ಮಾಡಿದ್ರು. ಏನೇ ನಾನ್ ವೆಜ್ ಊಟ ಅಂದರೂ ಸಹ ಮೊದಲಿಗೆ ಸ್ವೀಟನ್ನು ಬಡಿಸಿನೇ ನಾನ್ ವೆಜ್ ಊಟ ಶುರು ಮಾಡ್ತಾರೆ. ಹಾಗೆ ಇಲ್ಲಿ ಪಾಯಸ ಮತ್ತು ಕೋಸಂಬರಿ ಪಲ್ಯ ಎಲ್ಲ ಬಡಿಸಿದ್ರು. ಅದನ್ನು ಹಾಗೆ ಸವಿತಾ ಇದ್ದ ಹಾಗೆ ನಮಗೆ ರೋಟಿ ಮತ್ತು ಚಿಕನ್ ಕರಿಯನ್ನು ಹಾಕಿದ್ರು. ಚಿಕನ್ ಕರಿ ತುಂಬ ಚೆನ್ನಾಗಿತ್ತು. ಮಲೆನಾಡು ಸೈಡು ನಾನ್ ವೆಜ್ ಊಟ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಚಿಕನ್ ಕರಿ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಬಾಯ್ಲ್ಡ್ ಎಗ್ಗು, ಗೀ ರೈಸು, ಹಾಗೆ ಅದಕ್ಕೆ ಮಟನ್ ಚಾಪ್ಸು ಎಲ್ಲ ಹಾಕಿದ್ರು. ಯಾವುದನ್ನು ತಿನ್ನೋದು ಯಾವುದನ್ನು ಬಿಡೋದು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಬೀಡ ಮತ್ತು ಐಸ್ ಕ್ರೀಮ್ ಸಹ ಬಂತು. ಎಲ್ಲದನ್ನು ಸವಿದು ನಾವು ಮತ್ತೆ ಬಂದಿದ್ದು ಇಲ್ಲಿ ರಿಲೇಟಿವ್ಸ್ ಜೊತೆಗೆ ಮಾತುಕತೆ ಮಾಡೋದಕ್ಕೆ. ಇಲ್ಲಿ ನಮ್ಮಣ್ಣ ಮಂಜಣ್ಣ ಹೇಳ್ತಾ ಇದ್ದೇನೆ ವಯಸ್ಸಾಗಿಲ್ಲ ಅಂತ. ಅದಕ್ಕೆ ಅವನಿಗೆ ಕೂದಲು ಹಿಡಿದು ತೋರಿಸ್ತಾ ಇದ್ದೆ, ಎಷ್ಟು ಬೆಳ್ಳಗಾಗಿದೆ ಕೂದಲು ನೋಡು ಅಂತ. ಅದು ಒಂದು ಪಾರ್ಟ್ ಆಫ್ ದ ಜೋಕ್ ಅಷ್ಟೇ. ಹಾಗೆ ಮಾತಾಡ್ತಾ ಗೊತ್ತಾಯಿತು ಇಲ್ಲೊಬ್ರು ಇದರಲ್ಲ ಅಜ್ಜಿ, ಇವರೇ ನಮ್ಮ ಅಪ್ಪಾಜಿನ ಚಿಕ್ಕಲ್ಲಿರುವಾಗ ಸಾಕಿದ್ದಂತೆ. ಅವರ ಹೆಸರು ಜಲಜಾ ಅಂತ ಅಂತೆ. ನೋಡಿ ಹೀಗೇ ನಾವು ಯಾವುದೇ ಫಂಕ್ಷನಿಗೆ ಹೋಗಿದ್ರು ಅಥವಾ ಯಾವುದೇ ದುಃಖದಲ್ಲಿದ್ದರೂ ನಮ್ಮ ಹಿರಿಯರು ನಮ್ಮ ಮನಸ್ಸಿನಲ್ಲಿ ಇರ್ತಾರೆ. ಅವರು ಈ ರೂಪದಲ್ಲಿ ನೆನಪಾಗ್ತಾ ಇರ್ತಾರೆ ಅಂತ ಹೇಳೋದಕ್ಕೆ ಇದೇ ಉದಾಹರಣೆ. ಹಾಗೆಯೇ ಮತ್ತೆ ನಾವು ಮುಂದೆ ಬಂದರೆ ಇಲ್ಲಿ ನೋಡಿ ಇವರು ನಮ್ಮ ಅಮ್ಮನ ದೊಡ್ಡ ಅಕ್ಕನ ಮಗಳು. ಅದೇ ಆಗ ನಾನು ತಮ್ಮ ಅಂತ ಹೇಳಿ ಪರಿಚಯ ಮಾಡಿಸಿದ್ನಲ್ಲ, ಜೋಡಿಸ್ಕೊಡ್ಸಿದ್ದು ಇವನೇ. ಇವರ ಅಮ್ಮ ಅವರು. ನೋಡಿ ನನಗೆ ಎಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಹೇಳಿ. ಇವರೆಲ್ಲ ನಾವು ಒಟ್ಟಿಗೆ ಬೆಳೆದಿರೋದ್ರಿಂದ ಅವರೆಲ್ಲ ನಮ್ಮನ್ನು ಅಕ್ಕ ಅಂತಲೇ ಕರೀತಾರೆ. ಇದೊಂದೇ ಜನ್ರೇಷನ್ ಅನಿಸುತ್ತೆ ನಮ್ಮದು, ಅಕ್ಕನ ಮಕ್ಕಳು ಮತ್ತು ನಾವು ಎಲ್ಲ ಒಟ್ಟಿಗೆ ಬೆಳೆಯುವಂಥ ಜನ್ರೇಷನ್ನು. ಇನ್ನೆಲ್ಲರಿಗೂ ಈ ರೀತಿಯಾಗಿ ಸಿಗೋದಿಲ್ಲ. ಅಂತೂ ಇಂತೂ ಅಣ್ಣ ತಮ್ಮ ಇಬ್ಬರು ಬಂದು ಕಾರಲ್ಲಿ ಕೂತಿದ್ದಾರೆ. ಈಗಲೂ ನಾನು ಹೋಗ್ದೇನೆ ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ನನ್ನನ್ನಂತೂ ಇವರು ಬಿಟ್ಟೇ ಹೋಗ್ಬಿಡ್ತಾರೆ. ಸೊ ಬನ್ನಿ ಹೋಗೋಣ ಅಂತ ಹೇಳ್ತಾ ಅಂತೂ ಕಾರ್ ಹೊತ್ತೋವರೆಗೂ ರಿಲೇಟಿವ್ಸ್ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಿಲ್ಲ. ಹಾಗೆ ನಾವು ಈಗ ಇಲ್ಲೆಲ್ಲ ಫಂಕ್ಷನ್ ಮುಗಿಸಿ ವಾಪಸ್ ಮನೆ ಕಡೆಗೆ ಹೊರಟ್ವಿ. ಅಂತೂ ನಾವು ಫಂಕ್ಷನ್ ಮುಗಿಸಿ ಹೊರಡುವಾಗ ಮತ್ತೆ ಅಮ್ಮ ಕಾಲ್ ಮಾಡಿದರು, ಚಿಕ್ಕಪ್ಪ ಮತ್ತು ಅತ್ತೆ ಎಲ್ಲ ಬಂದಿದ್ದಾರೆ ಅಂತ ಹೇಳಿ. ಅವರೆಲ್ಲ ನಮಗೆ ಸಿಗೋದೇ ಅಪರೂಪ. ಹಂಗಿರುವಾಗ ಬಂದಿರುವಾಗ ಮತ್ತೆ ಅವ್ರನ್ನ ಮಾತಾಡಿಸ್ದೆ ಹೋದರೆ ಹೇಗೆ ಅಂಥೇಳಿ ಮತ್ತೆ ರಿಟರ್ನ್ ಹೋಗಿ ಅವ್ರನ್ನೆಲ್ಲ ಭೇಟಿ ಮಾಡಿ ಈಗ ಮತ್ತೆ ನಾವು ವಾಪಸ್ ಊರಿನ ಕಡೆ ಹೊರಡ್ತಾ ಇದ್ದೀವಿ. ಅಂತೂ ಈ ದಿನನ ನಾವು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಅನ್ನೋದಕ್ಕಿಂತ ನಮ್ಮ ಬಾಲ್ಯ ದಿನಗಳೆಲ್ಲ ನೆನಪಾದವು. ಹಾಗೆ ನಮ್ಮ ಜೊತೆ ಬೆಳೆದಿದ್ದಂಥವ್ರು ಹಾಗೂ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ದು ನಿಜ
ನಿಜವಾಗ್ಲೂ ಇವತ್ತು ತುಂಬ ಚೆನ್ನಾಗಿ ಅನಿಸ್ತು. ಈಗ ನಾನು ಬಂದಿದ್ದು ರಿಟರ್ನು ಅಕ್ಕನ ಮನೆಗೆ. ಅಕ್ಕನ ಮಗಳಾದಂತಹ ಕೃತಿ ನಮ್ಮ ಮುದ್ದು ಗೊಂಬೆಗೆ ಇವತ್ತು ಸಂಜೆ ಆ್ಯನ್ಯುವಲ್ ಡೇ ಇತ್ತು. ಸೊ ಅವಳಿಗೆ ಮೇಕಪ್ ಮಾಡಬೇಕಿತ್ತು. ಅಕ್ಕ ಒಂಚೂರು ಮೇಕಪ್ ಮಾಡಿಕೊಟ್ಟು ಹೋಗು ಅಂತ ಹೇಳಿದ್ಲು. ಸೊ ನಾನು ಅವ್ರ ಮನೆಗೆ ಹೋಗಿ ಅವಳಿಗೆ ಮೇಕಪ್ ಮಾಡಿದೆ. ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮುದ್ದು ಗೊಂಬೆ ಅಂತ ನೋಡಿ ಹೇಳಿ. ಬಟ್ ನಾನು ಮತ್ತೆ ಈಗ ರಿಟರ್ನ್ ಹೋಗಬೇಕಿತ್ತು. ನಾನು ಡ್ಯೂಟಿ ಪ್ರಯುಕ್ತ ಬೇರೆ ಊರಲ್ಲಿರೋದ್ರಿಂದ ನಾನು ಇವತ್ತು ಟೆಲಿಕಾಸ್ಟ್ ಹೊಡಲೇಬೇಕಿತ್ತು. ಈಗ ನಾನು ಅವಳ ಡ್ಯಾನ್ಸ್ ನೋಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಪ್ಲೀಸ್ ಒಂದೆರಡು ಸ್ಟೆಪ್ ಹಾಕೊಂಡಿದ್ದಕ್ಕೆ ಮನೆಯಲ್ಲೇ ಹಾಗೆ ಒಂದೆರಡು ಸ್ಟೆಪ್ಪನ್ನ ನನ್ನ ಮುಂದೆ ಹಾಕಿ ತೋರಿಸ್ತಾ ಇದ್ದಾಳೆ. ನಾನು ರೆಡಿ ಮಾಡಿದ್ದು ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ಮುದ್ದು ಗೊಂಬೆ ಕೃತಿ. ಅವಳಿಗೆ ಡ್ಯಾನ್ಸಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಹಾಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡು, ಹಾಗೆ ಸಂಜೆ ಬಂದು ದೃಷ್ಟಿ ತೆಗೆಸ್ಕೊಳ್ಳೋದು ಮರಿಬೇಡ ಅಂತ ಹೇಳ್ತಾ, ಹಾಗೆ ಅವಳು ಈಗ ಸ್ಕೂಲಿಗೆ ಹೊರಟಳು. ಅವಳ ಜೊತೆಗೇ ನಾನು ಹೊರಟೆ. ಯಾಕೆ ಅಂದರೆ ನಾನು ವರ್ಕಿನ ಪ್ರಯುಕ್ತ ಬೇರೆ ಊರಲ್ಲಿರೋದ್ರಿಂದ ನಾನು ಬೇರೆ ಊರಿಗೆ ಇವತ್ತು ಹೋಗಲೇಬೇಕು, ನಾಳೆ ಡ್ಯೂಟಿಗೆ ಜಾಯ್ನ್ ಆಗಲೇಬೇಕಿತ್ತು. ಅದರಿಂದಾಗಿ ನಾನು ಸಹ ಇವ್ರ ಜೊತೆಗೇ ಹೊರಟೆ. ಅಕ್ಕನಿಗೆ ನಾನು ಬಂದಿದ್ದು ಹಾಗೆ ಅವಳಿಗೆ ರೆಡಿ ಮಾಡಿದ್ದು ಎರಡೂ ಸಹ ತುಂಬ ಖುಷಿಯಾಗಿದೆ. ಹಾಗೆ ಈಗ ನೋಡಿ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಟ್ಕೊಂಡು ಹೊರಡ್ತಾ ಇದ್ದೀನಿ. ಅಕ್ಕನಿಗೆ ಈ ಕಡೆ ಖುಷಿ ಆದರೆ ಅವಳ ಮುಖದಲ್ಲೇ ಕಾಣಿಸ್ತಾ ಇದೆ ಬೇಜಾರು ಇದೆ ಅಂತ. ಇಷ್ಟೇ ಅಲ್ವಾ ಜೀವನ? ಎಂತಹ ಸಂಬಂಧಗಳಿದ್ರೂ ನಮ್ಮ ದುಡಿಮೆ ನಮ್ಮ ಬದುಕು ಅಂತ ಬಂದಾಗ ಎಲ್ಲವನ್ನು ತೊರೆದು ಹೋಗಲೇಬೇಕು. ಅದಕ್ಕೆ ಅನಿಸುತ್ತೆ ದೊಡ್ಡೋರು ಹೇಳಿರೋದು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ. ಅಂತೂ ಈಗ ಒಬ್ಬಂಟಿಯಾಗಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ರಾತ್ರಿ 1 o'clock ಒಳಗೆ ಮನೆಗೆ ಹೋಗ್ತೀನಿ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.